ನಿನ್ನೆ ಮೂರನೇ ಬಾರಿಗೆ ರಾಜ್ಯವನ್ನ ಪ್ರವೇಶ ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ಕರ್ನಾಟಕ ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗಿದೆಯಾ ಈ ವಿಚಾರವನ್ನ ಪ್ರಶ್ನಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಬಹಿರಂಗ ಸಮಾವೇಶದಲ್ಲಿ. ಕಾಂಗ್ರೆಸ್ ಅಪಾಯಕಾರಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯದ ಜನರಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಇತ್ತೀಚಿನ ಘಟನೆಗಳ ಮೂಲಕ ಸರ್ಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಗುದ್ದುವಂತಹ ಕೆಲಸವನ್ನ ಮಾಡಿದ್ದಾರೆ. ನೇಹಾ ಹತ್ಯೆ ಆಗಿರಬಹುದು, ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆಗಿರಬಹುದು, ಇವೆಲ್ಲವನ್ನೂ ಕೂಡ ಪ್ರಸ್ತಾಪಿಸಿ ಕೌಂಟರ್ ಕೊಟ್ಟಿದ್ದಾರೆ. ಭಜನೆ ಕೀರ್ತನೆ ಕೇಳಿದ್ರು ಕೂಡ ಹಲ್ಲೆ ಮಾಡ್ತಾರೆ ಅಂತೇಳಿ ಕೈಗೆ ಟಕ್ಕರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅನ್ನ ಸರಿಸಿ ಬಿಜೆಪಿಯನ್ನ ಗೆಲ್ಲಿಸಿ ಅಂತೇಳಿ ನಮೋ ನಿನ್ನೆ ಅಬ್ಬರಿಸಿರುವಂತಹದ್ದು. ಈ ಮೂಲಕ ನಿನ್ನೆಯ ಸಮಾವೇಶದಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನಲ್ಲಿ ಹಿಂದುತ್ವದ ಅಸ್ತ್ರವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಯೋಗಿಸಿರುವಂತಹದ್ದು. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗಾದ್ರೆ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪಿಸಿದ್ರು ನೋಡಿ. ಮೋದಿ ಹೇಳಿದ್ದು ನಂಬರ್ 1, ಮಹಿಳೆಯರ ಮೇಲೆ ಹಲ್ಲೆ, ನೇಹಾ ಹತ್ಯೆ, ಹುಬ್ಬಳ್ಳಿಯ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳಿನ ಹತ್ಯೆ ವಿಚಾರವನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ಗೆ ತಿವಿಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಮೋದಿ ಹೇಳಿದ್ದು ನಂಬರ್ 2, ಬೀದಿಗಳಲ್ಲಿ ಬಾಂಬ್, ದಿ ರಾಮೇಶ್ವರಂ ಕೆಫೆ ಮಾರ್ಚ್ 1ನೇ ತಾರೀಕು ಬೆಂಗಳೂರಿನಲ್ಲಿ ಬ್ಲಾಸ್ಟ್ ಆಯ್ತಲ್ಲ, ಆ ವಿಚಾರವನ್ನು ಕೂಡ ಪ್ರಸ್ತಾಪಿಸಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ. ಇನ್ನು ಮೋದಿ ಹೇಳಿದ್ದು ಕೀರ್ತನೆಯನ್ನ ಹಾಕಿದ್ರೆ ಹಲ್ಲೆ ಮಾಡ್ತಾರೆ, ನಗರತಪೇಟೆಯಲ್ಲಿ ಹಲ್ಲೆ ಆಗಿತ್ತಲ್ಲ ಆ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಇನ್ನು ಜೈ ಶ್ರೀರಾಮ್ ಅಂದ್ರೂ ಕೂಡ ಹಲ್ಲೆಯನ್ನ ಮಾಡ್ತಾರೆ ಅಂತೇಳಿ ವಿದ್ಯಾರಣ್ಯಪುರದ ಹಲ್ಲೆಯನ್ನು ಕೂಡ ಪ್ರಸ್ತಾಪಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಕಾಂಗ್ರೆಸ್ ಸರ್ಕಾರವನ್ನ ಜರಿಯುವ, ಟೀಕಿಸುವ, ಆಕ್ರೋಶವನ್ನು ಹೊರಹಾಕುವಂತಹ ಮಾತುಗಳನ್ನು ಆಡಿರುವಂತಹದ್ದು. ಈ ಮೂಲಕ ಕಾಂಗ್ರೆಸ್ ಅನ್ನ ಸರಿಸಿ ಬಿಜೆಪಿಯನ್ನ ಗೆಲ್ಲಿಸಿ ಅಂತೇಳಿ ಕರೆಯನ್ನು ಕೊಟ್ಟಿದ್ದಾರೆ. कांग्रेस सरकार जिस प्रकार के विचारों को, जिस मानसिकता को बढ़ावा दे रही है वो भी बहुत खतरनाक है. यहां हमारी बेटियों पर हमले हो रहे हैं, बाजारों में बम फूट रहे हैं, भजन कीर्तन सुनने पर भी हमले हो रहे हैं. ये सामान्य घटनाएं नहीं है और इसलिए मैं बेंगलुरु के और कर्नाटका के भाइयों से आग्रह करूंगा, ये कांग्रेस से बहुत अलर्ट रहना है.